ಪತ್ರವನ್ನ ಓದೋಣ್ವಾ? ಸನಾತನ ಧರ್ಮದ ಗುರುಜಿಯವರಿಗೆ ನಮಸ್ಕಾರಗಳು ಅಂತ ಹೇಳ್ತಾ, ಅವರ ತಮ್ಮನ ಹೆಸರು ಸಿದ್ದಪ್ಪ ಅಂತೆ ಗುರುಜಿ. ಅವರು ಇದೇ ತಿಂಗಳು 14 ಅಂದ್ರೆ ಹಿಂದಿನ ತಿಂಗಳು 14/1/2011 ಗುರುವಾರದ ರಾತ್ರಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರಂತೆ ಗುರುಜಿ. ಅವತ್ತು ನವಮಿ ತಿಥಿ ನಡೀತಿತ್ತು, ಅಶ್ವಿನಿ ನಕ್ಷತ್ರ. ಅವರ ಒಂದು ಆತ್ಮಕ್ಕೆ ನಾವು ಹೇಗೆ ಶಾಂತಿ ದೊರಕಿಸ್ಕೊಳ್ಬಹುದು, ತಿಥಿ ಹೇಗೆ ಮಾಡಬೇಕು, ದಾನ ಧರ್ಮ ಮಾಡಿದ್ರೆ ಏನಾದ್ರೂ ಆತ್ಮಕ್ಕೆ ಶಾಂತಿ ಸಿಗುತ್ತಾ ಗುರುಜಿ? ಹಾಗೆ ಶ್ರೀಧರ ಸ್ವಾಮಿ ದೇವಸ್ಥಾನಕ್ಕೆ ಕೂಡ ನಾವು ಹೋಗಿದ್ವಿ ಅಂತ ಹೇಳ್ತಿದ್ದಾರೆ ಗುರುಜಿ. ಬಹಳ ಸಂತೋಷ, ನೀವು ಶ್ರೀಧರ ಸ್ವಾಮಿಗಳ ಆಶ್ರಮಕ್ಕೆ ಹೋಗಿರ್ತಕ್ಕಂಥ ವಿಚಾರ. ಗುರುದೋಷ ಪರಿಹಾರಕ್ಕೆ ಈ ಥರ ಪ್ರೇತ ಸಂಸ್ಕಾರಗಳಿಗೆ ನಾನು ಯಾವತ್ತೂ ಹೇಳ್ತಾ ಇದ್ದೀನಿ, ಅದರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಗುರು ಹಿರಿಯರನ್ನ ಅಂತ. ಆದರೆ ಇವನು ಸತ್ತೋಗಿರ್ತಕ್ಕಂಥದ್ದನ್ನು ನೀವು ಅವನ್ನ ಸುಟ್ಟಿದಿರೋ ಹೂಣಿದಿರೋ ಹೇಳಿಲ್ಲ ಅಲ್ವಾ? ದಯವಿಟ್ಟು ನೀವು ಆ ಸುಟ್ಟಿದ್ದ ಪಕ್ಷದಲ್ಲಿ ಯೋಚನೆಗಳಿರಲ್ಲ, ಜಾಸ್ತಿ ತಲೆ ಕೆಡಿಸ್ಕೋಬೇಕಾಗಿಲ್ಲ. ಖಂಡಿತ ಹೂಣಿದ ಪಕ್ಷದಲ್ಲಿ ಪ್ರತಿ 8 ತಿಂಗಳಿಗೆ ಪ್ರತಿ 8 ತಿಂಗಳಿಗೆ ಇವನಿಂದ ಕಾಟ ಇರುತ್ತೆ. ಯಾವತ್ತೂ ತಿಳ್ಕೊಳ್ಳಿ, ಗರುಡ ಪುರಾಣ ಪ್ರಕಾರ ಏನು, ಯಾವತ್ತಾದರೂ ಯಾರಾದರೂ ನೇಣು ಹಾಕ್ಕೊಂಡ್ರೆ, ಯಾರಾದರೂ ವಿಷ ಕುಡಿದ್ರೆ, ಯಾರಾದರೂ ಆಕ್ಸಿಡೆಂಟಲ್ಲಿ ಸತ್ತರೆ, ಅಥವಾ ಆತ್ಮಹತ್ಯೆ ಬೇಕು ಅಂತ ಮಾಡ್ಕೊಂಡ್ರು, ಅಥವಾ ಯಾರಾದರೂ ಕೊಲೆ ಮಾಡಿ ಅರ್ಧಂಬರ್ಧ ಸತ್ತರೆ, ಅದಾದ್ಮೇಲೆ ಸ್ವಲ್ಪ ದಿವಸ ಆದ್ಮೇಲೆ ಸತ್ತರೆ, ಈ ಥರದವ್ರಿಗೆಲ್ಲರಿಗೂ ವಿಮೋಚನೆ ಇಲ್ಲ. 400 ಜನ್ಮಗಳ ಕಾಲ 400 ಜನ್ಮಗಳ ಕಾಲ ಪ್ರೇತವಾಗಿ ಅಳಿಯುತ್ತೆ. ಯಾವ ದೇಹನೂ ಮತ್ತೆ ಸಿಗಲ್ಲ. ಇಂಥವರಿಂದ ಪ್ರತಿ 8 ತಿಂಗಳ ಕಾಲದಲ್ಲಿ ಯಾರ ಮೇಲೆ ತುಂಬಾ ಪ್ರೀತಿ ಇರುತ್ತೋ, ತಾಯಿ ಮೇಲೆ ಪ್ರೀತಿ ಇರುತ್ತೋ, ಅಥವಾ ಮದುವೆ ಮಾಡ್ಕೊಂಡಿದ್ರೆ ಹೆಂಡತಿ ಮೇಲೆ ಪ್ರೀತಿ ಇರುತ್ತೋ, ಅಥವಾ ಮಕ್ಕಳಾಗಿದ್ರೆ ಮಕ್ಕಳ ಮೇಲೆ ಪ್ರೀತಿ ಇರುತ್ತೋ, ತಂದೆ ಮೇಲೆ ಪ್ರೀತಿ ಇರುತ್ತೋ, ಅಜ್ಜಿ ಮೇಲೆ ಪ್ರೀತಿ ಇರುತ್ತೋ ಗೊತ್ತಿರಲ್ಲ, ಇನ್ನು ಅವ್ರನ್ನ ಕಾಡ್ಸಕ್ಕೆ ಶುರು ಆಗುತ್ತೆ. ಪ್ರತಿ 8 ತಿಂಗಳಿಗೂ ಇದು ಕಾಟ ಬಂದೇ ಬರುತ್ತೆ. ಅದಕ್ಕೆ ನಾನು ಎಷ್ಟೋ ಸಲ ಹೇಳಿದ್ದೀನಿ, ಈ ಥರ ಆತ್ಮಹತ್ಯೆ ಮಾಡ್ಕೊಂಡವ್ರಿಗೆ, ಅರ್ಧಂಬರ್ಧ ಸತ್ತವ್ರಿಗೆ, ಎಲ್ಲೋ ಹೆಣ ಸಿಕ್ಕಿದವ್ರಿಗೆ ದಯವಿಟ್ಟು ಸುಟ್ಟಾಕಿ ಅಂತ ಕೇಳಲ್ವೇ? ನಮ್ಮ ತಾತನ ಮನೆ ಪದ್ಧತಿ ಅಂತ ಯಾರೋ ದೊಡ್ಡವರೆಲ್ಲ ಇಲ್ದಿರೋ ಕಥೆಗಳು ಹೇಳ್ಬಿಡ್ತಾರೆ, ಇವ್ರನ್ನ ಹಿಂಗೆ ಗೋಳಾಡಿಸ್ತಾರೆ. ನಾಳೆ ಆ ಭೂತ ಪ್ರೇತಗಳು ಬಂದಾಗ, ಅವ್ರ ಮೊಮ್ಮಕ್ಕಳಿಗೆ ಬಂದಾಗ ಅಂಬಾ ಸಂಕಟ ಬಂದಾಗ ವೆಂಕಟರಮಣ ಅಂತ ಓಡ್ ಬರ್ತೀರ. ಆದ್ರಿಂದ ಪ್ರತಿಯೊಬ್ಬನಿಗೂ ಆಗು ಹೋಗುಗಳು ಅರ್ಥವೇ ಆಗಲ್ಲ. ನೀವು ದಯವಿಟ್ಟು ಇವನಿಗೆ ಸುಟ್ಟಿದಿರೋ ಉಣಿದಿರೋ ಗೊತ್ತಿಲ್ಲ, ಆದರೂ ಸಹ ನಾನು ನಿಮ್ಗೊಂದು ಹೇಳ್ತಾ ಇದ್ದೀನಿ ಕೇಳಿ. ಪದ್ಧತಿ ಮಾತ್ರ ಎಲ್ಲರಿಗೂ ಒಂದೇ ಸಿಸ್ಟಮ್ಮು, ಎಲ್ಲ ಸಮಯದಲ್ಲೂ ಎಲ್ಲರಿಗೂ ವಿಚಾರ ಹೇಳ್ತಾ ಇರ್ತೀನಿ. ಈ ನಾರಾಯಣ ಬಲಿ ಪ್ರೇತ ಸಂಸ್ಕಾರ, ನಾರಾಯಣ ಬಲಿ ಅಂದರೆ 64 ಪಿಂಡಗಳನ್ನು ಹಳದಿ ಪಿಂಡಗಳಾಗಿ ಇಡ್ತಾರೆ ಅಂತ. ಅಂದರೆ ತಾಯಿ ಹುಟ್ಟಿದ ಜನನೆಯಿಂದ ಹಿಡಿದು ಸಾಯೋದ್ರೊಳಗೆ ಎಷ್ಟು ಪರಿಪೂರ್ಣವಾಗಿರ್ತಕ್ಕಂಥ ಒಂದೊಂದು ಸಂಕಲ್ಪ ಮಾಡಿಕೊಂಡು ಇವನ ಕಾಲದಲ್ಲಿ, ಇವನ ಜನ್ಮದಲ್ಲಿ, ಇವನ ಇರತಕ್ಕಂಥ ಸಂಬಂಧಗಳು ಎಲ್ಲರೂ ಸೇರಿ ಆ ಪಿಂಡ ಪ್ರದಾನವನ್ನು ಮಾಡಿ ನಾರಾಯಣ ಬಲಿ ಅಂತ ಹಾಕ್ತಾರೆ. ನಾರಾಯಣ ಬಲಿ ಅಂದ್ರೇನು? ನಾರಾಯಣನ ಪಾದಕ್ಕೆ ಸೇರಿಸೋದು. ಇದು ಕಾಶಿ ಕ್ಷೇತ್ರದಲ್ಲಿ ಬಿಟ್ಟರೆ ಇನ್ನೆಲ್ಲೂ ಮಾಡಲ್ಲ. ದಯವಿಟ್ಟು ಕಾಶಿಯಲ್ಲಿ ಮಾಡ್ಕೊಳ್ಳಿ ಅಂತ ಕಾಶಿ ರಾಮೇಶ್ವರ ಯಾತ್ರೆ ಕ್ಷೇತ್ರದ ವಿಚಾರನ ತಿಳಿಸ್ತಾ ಇದ್ದೀನಿ. ಅದರಲ್ಲೂ ನಿಮಗೆ ಆ ಕಾರ್ಯಕ್ರಮದ ಮುಖಾಂತರ ಪಿಂಡ ಪ್ರದಾನ ಹೇಗೆ ಮಾಡಬೇಕು, ಎಷ್ಟು ಚೆನ್ನಾಗಿ ಮಾಡ್ಕೋಬೇಕು, ಹೇಗೆ ಮಾಡ್ಕೋಬೇಕು, ಈ ಶ್ರಾದ್ದಗಳನ್ನ ಮಾಡ್ಕೊಳ್ತಕ್ಕಂಥದ್ದು ಏನು, ಪ್ರತಿ ತಿಂಗಳು ಅಂದರೆ 1 ವರ್ಷ ಇವನು ಸತ್ತರೆ 2011 ಈಗ ನೀವು ಸತ್ತಿರೋದು ಅಂತ ವಿಚಾರ ಹೇಳಿದ್ದೀರ, ಬಹಳ ಸಂತೋಷ. ಆದರೆ ಇವನು ಸತ್ತೋಗಿರೋದನ್ನ 1 ವರ್ಷದ ಕಾಲದವರೆಗೂ ಈ ಆತ್ಮ ಇಲ್ಲೇ ಒದ್ದಾಡ್ತಿರುತ್ತಂತೆ. 12 ದಿವಸಗಳಿಗೆ ಏನೋ ಒಂದು ಬೆಳಕಿಟ್ಟಿರ್ತಾರೆ, ಮನೆ ಒಳಗೆ ಪ್ರವೇಶ ಮಾಡದಿದ್ದ ಹಾಗೆ ನೋಡ್ಕೋಬಹುದಂತ ಅಷ್ಟೇ. ಅದಾದ ಮೇಲಿಂದ ಮನೆ ಒಳಗೆ ಪ್ರವೇಶ ಮಾಡಲ್ಲ, ಯಾಕಂದ್ರೆ ದೇಹ ಇರಲ್ವಲ್ಲ. ದೇಹ ಒಳಗೆ ಸೇರ್ಕೊಂಡ್ಬಿಡೋಣ, ಮನೆ ಒಳಗೆ ಸೇರ್ಕೊಂಡ್ಬಿಡೋಣ. ಆ ದೀಪ ಹಚ್ಚಿರ್ತಾರಲ್ಲ, ಅದು ಕಾಯ್ತಾ ಇರುತ್ತಂತೆ. ಅದಕ್ಕೆ ಮನೆಯಲ್ಲಿ ಯಾವತ್ತಾದ್ರೂ ಯಾರೋ ಸತ್ತು ಹೋದ್ರೆ ಆ ನಂದಾದೀಪ ಅಂತ ಯಾಕೆ ಇಡ್ತಾರೆ ಅಂದ್ರೆ, ಹೊರಭಾಗದಲ್ಲಿ ಪ್ರೇತಗಳು ಕಾಯ್ತಾ ಇರುತ್ತೆ ಮತ್ತೆ ವಾಪಸ್ ಮನೆಗೆ ಬರೋಣ ಅಂತ. ದೇಹದೊಳಗೆ ಸೇರ್ಕೊಳ್ಳೋಣ ಅಂತ ವಾಪಸ್ ಹೇಳುತ್ತೆ. ದೇಹ ಸುಟ್ಟಾಗೋಯ್ತು, ಹುಣಾಗೋಯ್ತು, ಆದರೂ ಸಹ ಮನೆ ಒಳಗೆ ಸೇರ್ಕೊಳ್ಳೋಣ ಅಂತ ಪ್ರಯತ್ನ ಪಡುತ್ತೆ 12 ದಿವಸವರೆಗೂ. ಅವತ್ತು ವೈಕುಂಠ ಸಮಾರಾಧನೆ ತಿಥಿ, ವೈಕುಂಠಕ್ಕೆ ಸೇರಿಸ್ಬಿಡ್ಬೇಕು. ಮನೆಯಿಂದ ಆಚೆ ಒಂದು ಬಂಧನ ಆಗೋಗಿರುತ್ತೆ. ಇದಾದ ಮೇಲಿಂದ ಮನೆ ಒಳಗೆ ಬರಲ್ಲ, ಅದು ಹೊರಭಾಗದಲ್ಲಿ ಕಾಡ್ತಾ ಇರುತ್ತೆ. ಎಲ್ಲೋ ಕೂತ್ಕೊಂಡ್ಬಿಟ್ಟಿರುತ್ತೆ, ಚೇರ್ ಮೇಲೋ ಅಥವಾ ಯಾವ್ದಾರೋ ಮಂಚದ ಮೇಲೆ ಕೂತ್ಕೊಂಡ್ಬಿಟ್ಟಿರುತ್ತೆ, ಅಥವಾ ಭಾಗದಲ್ಲಿ ಕೂತ್ಕೊಂಡಿರುತ್ತೆ, ಎಲ್ಲೋ ತಗಲ್ಸುತ್ತೆ ಬೇಕು ಅಂತ. ನಿಮಗೆ ಗೊತ್ತಿರಲ್ಲ, ರಕ್ತ ಬರುತ್ತೆ. ಆ ರಕ್ತದಿಂದ ಒಳಭಾಗದಲ್ಲಿ ಪ್ರವೇಶ, ಯಾರಿಗಾದ್ರೂ ಪ್ರವೇಶ ಮಾಡ್ಬೋದು, ಯಾರ ಮೇಲೆ ಅದಕ್ಕೆ ಪ್ರೀತಿ ಇರುತ್ತೋ ಅಲ್ಲಿಂದ ಪ್ರವೇಶ ಶುರು ಆಗ್ಬಿಡುತ್ತೆ. ಸೊ ಈ ಜೊತೆ ತೊಂದರೆಗಳನ್ನ ಯಾವತ್ತಾದ್ರೂ ಪ್ರತಿ 8 ತಿಂಗಳಿಗೊಮ್ಮೆ ಬರ್ತಾ ಇರುತ್ತೆ ಜೀವಮಾನ ಪೂರ್ತಿ. ಇಂಥವ್ರಿಗೆಲ್ಲ ಏನೋ ನಾರಾಯಣ ಬಲಿ ಪ್ರೇತ ಸಂಸ್ಕಾರ ಬಹಳ ಮುಖ್ಯ, ಇದು ಮಾಡಿಸ್ಕೊಳ್ಳೇಬೇಕು. ಇದು ಶಾಸ್ತ್ರ ಸಂಪ್ರದಾಯ. ಅದು ಕಾಶಿಯಲ್ಲಿ ಮಾಡಿಸ್ಕೊಂಡ್ರೆ ಬಹಳ ಉತ್ತಮ. ಇಲ್ಲಿ ಮಾಡಿಸ್ಕೋಬೇಡಿ, ಯಾಕೆಂದ್ರೆ ಕಾಶಿನಲ್ಲಿ ಇವತ್ತವರೆಗೂ ಏನು ಹೇಳ್ತಾರೆ, ಯಾವ ಕಾಲಕ್ಕೂ ದುರುಪಯೋಗ ಮಾಡ್ಕೊಂಡಿಲ್ಲ. ಯಾಕೆಂದ್ರೆ ಶ್ರದ್ಧೆ ಬಗ್ಗೆ ನೋಡಿ, ಸಾಧಾರಣ ಮದುವೆ ಬಗ್ಗೆ ಎಷ್ಟೋ ಜನಕ್ಕೆ ಒಂದು ಗೌರವ ಇದೆ. ಇದು ಗೌರವಪ್ಪ, ಈ ಮದುವೆನ ಹೀಗೆ ಮಾಡಿಸ್ಬೇಕು ಅಂತ ಕೆಲವರು ಸಂಪ್ರದಾಯನ ಇವತ್ತು ಇಟ್ಕೊಂಡಿದ್ದಾರೆ ನಿಜವಾದ ಶಾಸ್ತ್ರಿಗಳು. ಇನ್ನೊಂದಷ್ಟು ಜನ ಏನು ಮಾಡಿದ್ದಾರೆ ಗೊತ್ತಾ, ದೇವರ ಮೇಲೆ ಭಯ ಭಕ್ತಿ ಇದೆ. ಅಂದರೆ ಈ ಪೂಜೆಗೆಲ್ಲ ಜಾಸ್ತಿ ತೊಗೋಬೇಕಾದಪ್ಪ, ಎಷ್ಟು ಅಷ್ಟೇ, ನೀವು ಸಂತೋಷ ಕೊಟ್ಟರೆ ಭಾಳ ಸಂತೋಷ, ಆದರೆ ಪೂಜಾ ಸಾಮಗ್ರಿಗಳು ಇಷ್ಟಿಷ್ಟಾಗತ್ತೆ, ನೀವು ತಂದು ಕೊಟ್ಬಿಡಿ, ನಮಗೆ ಸಂಭಾವನೆ ಕೊಟ್ಬಿಡಿ ಅಂತ ಬಾಯಿ ಬಿಟ್ಟು ಹೇಳ್ಬಿಡ್ತಾರೆ. ಸಂತೋಷ. ಆಗ ಯಾವ ಕಾಲಕ್ಕೂ ದುರಾಲೋಚನೆ ಇಟ್ಕೊಂಡು ಜಾಸ್ತಿ ಬೋಳಿಸಿ ಇದೆಲ್ಲ ಮಾಡಲ್ಲ. ಕೆಲವರೆಲ್ಲ ಬಹಳ ದುಡ್ಡನ್ನ ಬೇರೆಯವರಿಗೆ ದೌರ್ಜನ್ಯ ಮಾಡಿ ಕಿತ್ಕೊಳ್ಳೋಕ್ಕೆ, ಇದಕ್ಕೆ ಅದಕ್ಕೆ ಎಲ್ಲ ಹೇಳ್ತಾರೆ. ಆ ಥರ ಯಾವುದೇ ಕಾರಣಕ್ಕೂ ಮಾಡಕ್ಕೆ ಹೋಗಬೇಡಿ. ಇದನ್ನು ಮಾಡಿದ ಮೇಲೆ 1 ವರ್ಷದ ಕಾಲ ಪ್ರತಿ ಮಾಸಿಕ ಅಂತ ಹೇಳ್ತಾರೆ, ಪ್ರತಿ ತಿಂಗಳಲ್ಲಿ ರಾಯರ ಮಠದಲ್ಲಿ ಇವನ ಹೆಸರಿಗೆ ಕೊಟ್ಬಿಡಿ. ಅವರ ಕಾರ್ಯಕ್ಕೆ ಯಾರು ಅಟೆಂಡ್ ಆಗಬೇಕು, ತಾಯಿನೋ ತಂದೆನೋ ಮಕ್ಕಳೋ ಮೊಮ್ಮಕ್ಕಳೋ ಅಥವಾ ಹೆಂಡ್ತಿನೋ ಯಾರು ಇರ್ತಾರೋ ಹೋಗಿರ್ತಕ್ಕಂಥವ್ರಿಗೆ ಸಂಬಂಧಪೂರ್ವಕವಾಗಿ ಅಟೆಂಡ್ ಆಗಬೇಕು. ಈ ಕಾರ್ಯನ ಅಕಸ್ಮಾತ್ ಅವನ ಮದುವೆ ಆಗದೇ ಇದ್ದ ಪಕ್ಷದಲ್ಲಿ
ಬಹಳ ದೊಡ್ಡ ತೊಂದರೆ. ಅಕಸ್ಮಾತ್ ಅವನ ಹೆಂಡತಿ ಮದುವೆ ಆಗಿದ್ದ ಪಕ್ಷದಲ್ಲಿ, ಮಕ್ಕಳು ಇಲ್ಲದೆ ಇದ್ದ ಪಕ್ಷದಲ್ಲಿ ಇನ್ನಷ್ಟು ತೊಂದರೆ. ಅಂದರೆ ಏಕಾಂತವಾಗಿ ಈ ರೀತಿ ಅಪಘಾತದಲ್ಲಿ ಸತ್ತರೆ ಒಂದು ರೀತಿ ತೊಂದರೆ, ಮದುವೆ ಆಗಿ ಯಾವ ಕಾಲಕ್ಕೂ ಅಪಘಾತದಲ್ಲಿ ಅಂದರೆ ಮದುವೆಯಾಗಿ ಮಕ್ಕಳಾಗಿ ಅಪಘಾತದಲ್ಲಿ ಸತ್ತರೆ ಬೇರೆ ರೀತಿ. ಈ ರೀತಿ ಆದರೆ ತುಂಬ ಬಾಧಿಸಲ್ಲ. ಇವರ ದೋಷಗಳೆಲ್ಲ ಹೆಂಡತಿ ಕೊಟ್ಟೋಗಿರುತ್ತೆ, ಅಥವಾ ಹೆಣ್ಣು ಸತ್ತೋದ್ರೆ ಗಂಡಂಗೆ ಹೋಗುತ್ತೆ ಅಥವಾ ಮಕ್ಕಳಿಗೆ ಹೋಗುತ್ತೆ. ಆದರೆ ಈ ಸಿಂಗಲ್ ಆಗಿ ಏನಾದರೂ ಸತ್ತರೆ, ಫಾರ್ ಎಕ್ಸಾಂಪಲ್ ಹುಡುಗರಾದರೂ ಹುಡುಗಿರಾದರೂ ನೇಣು ಹಾಕ್ಕೊಂಡು ಅಥವಾ ಆಕ್ಸಿಡೆಂಟಲ್ಲೋ ಯಾರೋ ಕೊಲೆದರೋಡು ಎಲ್ಲೋ ಅರ್ಧಂಬರ್ಧ ಹಾಫ್ ಮರ್ಡರ್ ಆಗಿ ಏನೋ ಸತ್ರು ಅಂತ ಇಟ್ಕೊಳ್ಳಿ, ಇಂಥವರ ತೊಂದರೆಗಳು ಜಾಸ್ತಿ. ಯಾಕೆಂದರೆ ಇವರಿಗೆ ಯಾವುದೇ ದೋಷಗಳು ಸ್ಪ್ರೆಡ್ ಆಗಿಲ್ಲ, ಅಂದರೆ ಹಂಚ್ಕೊಂಡಿಲ್ಲ, ಆ ಒಂದು ಭಾವನೆಯಲ್ಲೇ ಇರುತ್ತೆ. ಅದಕ್ಕೆ ನೀವೇನು ಮಾಡಬೇಕು, ನಾರಾಯಣ ಬಲೆ ಪ್ರೇತ ಸಂಸ್ಕಾರ ಸಮೇತವಾಗಿ ಕಾಶಿಲೇ ಮಾಡಿಸ್ಬೇಕು. ಮಾಸಿಕ ಅಂತ ಪ್ರತಿ ತಿಂಗಳ ಒಂದು ಶಾಸ್ತ್ರ ಇದೆ, ಅದನ್ನು ಯಾವ್ದಾರು ರಾಯರ ಮಠದಲ್ಲಿ ಕೇಳಿಕೊಂಡ್ರೆ ಅವರು ವಿಚಾರ ತಿಳಿಸ್ತಾರೆ, ಎಲ್ಲಾದರೂ ಮಾಡಿಸ್ತಾರೆ. ಅದನ್ನು 1 ವರ್ಷಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ತಡೆ ಇಲ್ಲದೆ ಪೂರ್ತಿ ಕಾರ್ಯಗಳನ್ನು ಮಾಡುವಾಗ ನವದಾನ, ದಶದಾನ ಅಂತಿದೆ. ದಶದಾನ ಅಂದರೆ ಹಾಸಿಗೆ, ಚೊಪ್ಲಿ, ಛತ್ರಿ, ಹೀಗೆ ಎಲ್ಲ, ಹಸು, ಗೋವು, ಇದೆಲ್ಲ ದಾನಗಳು ಮಾಡ್ತಾರೆ. ಯಾಕೆ ಏನು ಅನ್ನೋದು ನಮ್ಮ ರಾಮೇಶ್ವರ ಯಾತ್ರೆಗೆ ಬಂದಾಗ ಪಿಂಡವನ್ನು ಇಡೋ ಸಮಯದಲ್ಲಿ ಕಾಶಿನಲ್ಲಿ ವಿಚಾರ ತಿಳಿಸ್ತೀನಿ. ಇಷ್ಟು ಮಟ್ಟಿಗೆ ತಿಳಿಸಿದ್ದೀನಿ. ಕಾರ್ಯಕ್ರಮ ನೋಡ್ತಾ ಇರಿ, ಮಿಕ್ಕ ವಿಚಾರ ತಿಳಿಯುತ್ತೆ.